ಸಾಕು. ಯಾವುದೇ ಆಭರಣಗಳನ್ನು ಧರಿಸಿಕೊಂಡು ಹೋಗುವ ಪದ್ಧತಿ ಇಲ್ಲ. ಅದನ್ನೆಲ್ಲವನ್ನು ತ್ಯಜಿಸಿ ಎಲ್ಲವನ್ನು ನನಗೆ ಕೊಟ್ಟು ಹಾಗಾದ್ರೆ ಹೀಗಿರಬೇಕು. ಇನ್ನು ವ್ಯವಸ್ಥೆ ಮಾಡಬೇಕು. ಇನ್ನು ವ್ಯವಸ್ಥೆ ಹೇಗಾಗಬೇಕು? ಅದು ಕಠಿಣವಾದದ್ದಾಗಬೇಕು. ಯಾರಲ್ಲಿ ಇಲ್ಲಿ ಉಂಟು, ಇಲ್ಲಿ ಕಾಲಿಗೆ ನಮಸ್ಕಾರ ಮಾಡ್ಲಿಕ್ಕೆ ಕಾಲಿ ಉಂಟು ಅಂತ ಕೇಳಿ ದೃಷ್ಟಿ ಸರಿ ಉಂಟು ಉಂಟು ದೃಷ್ಟಿ ಸರಿ ಉಂಟು ಅಂತ ಅಂದ್ರೆ ಕಾಲಿ ಉಂಟು ಕಾಣ್ತದೆ. ಇಟ್ಕೊಳ್ಳಿ. ನಿಮ್ಮ ಪಾದಕ್ಕೆ ನಮ ನಮ. ಅದೇಂತದ್ದು ನಮ ನಮ ಅಂತ? ನಿಮ್ಮ ಪಾದಕ್ಕೆ, ನಿಮ್ಮ ಪುನೀತ ಪಾದ. ಇಷ್ಟು ಸಮಯ ಆದ್ರೂ ನಿನಗೆ ನಾಳೆಗೆ ಸರಿಯಾಗಿ ಮಲಗಿಸಿಲ್ಲ ಅಂತ ಆದ್ರೆ ಇನ್ನೇನು ಮಾಡಬೇಕು? ನಿಮ್ಮ ಪುನೀತ ಪಾದ, ಪುಣ್ಯಪಾದ, ಪುನೀತವಾದಂತಹ ಪಾದಕ್ಕೆ ಎರಗಿಕೊಂಡಿದ್ದೇನೆ ಅಂತ. ಹೌದೌದು. ನಮ್ಮ ಜೀವನ ಎಲ್ಲ ನಿಮ್ಮಂತವರನ್ನು ತಿದ್ದಲಿಕ್ಕೆ ಆಯ್ತು. ಇದ್ದಾರಂತೂ ಆಗುವುದಿಲ್ಲ. ನೀವು ಇದ್ದಿರಂತ ಅದು ಬಳಿಕ ಮತ್ತಿನ್ನು ತಿದ್ದುದಕ್ಕೆ ಮತ್ತಿನ್ನೇ ಆಯ್ತು. ಅದಷ್ಟೇ ತಿದ್ದಿ ತಿದ್ದಿ ಸಾಕಾಗಿ ಹೋಗಿದೆ. ಯಾವ ನಕ್ಷತ್ರಿಕ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. ಮತ್ತೆ ಹೌದಾ? ಹೀಗೆ ನಾನು ಯೋಚನೆ ಮಾಡಿದ ಹಾಗೆ ಹರಿಶ್ಚಂದ್ರನ ಒಂದು ಪ್ರಕರಣ ಇದೆಯಲ್ಲ, ಹೌದು. ಅವನನ್ನು ಬೇಕಂತೆ ದಂಡಿಸಿ ಆಮೇಲೆ ಅವರನ್ನು ಸುಳ್ಳರನ್ನು ಹಾಗೆ ಮಾಡಿಸಬೇಕು ಅಂತಾದ್ರೆ ನಾನು ಕೈಗೊಂಡಂತಹ ಪ್ರಯತ್ನ ಎಲ್ಲವೂ ಒಂದರ ಹಿಂದೆ ನಮಗನುಕೂಲವಾಗುತ್ತದೆ ಅಂತ ಭಾವಿಸಿದೆ. ಹಾಗಲ್ಲ, ಇನ್ನು ಅನಾನುಕೂಲವಾಗ ಕೂಡದು. ನಾವು ಹೇಳಿದ ಹಾಗೆ ಆಗಬೇಕು. ಅವ ಒಂದು ಬಾರಿ ತಪ್ಪನ್ನು ಆಡಿದ ಅಂತಾದ್ರೆ, ಒಂದು ಬಾರಿ ಸುಳ್ಳನ್ನು ಹೇಳಿದ ಅಂತಾದ್ರೆ ಹೇಳಿದ್ರೆ ನನ್ನ ಕೆಲಸ ಮುಗಿಯಿತು. ನೀವು ಅಂದುಕೊಂಡು ಹಾಗೆ ಆಗ್ತದೆ. ನಿನ್ನನ್ನು ಕರೆದು ಬೇರೆ ಯಾವುದಕ್ಕೂ ಅಲ್ಲ, ಅವರೊಂದಿಗೆ ಹೋಗಬೇಕು. ಆವತ್ತು ಉಳಿದ ಹೊನ್ನುಂಟಲ್ಲ, ಹೌದು, ಅದನ್ನಷ್ಟೊಂದು ಒಂದು ಅವಧಿಯ ಕಾಲದವರೆಗೆ ಸಂಪಾದನೆ ಮಾಡಿ ನಿಮ್ಮಲ್ಲಿ ಕೊಟ್ಟು ಕಳಿಸ್ತಾರೆ. ಆಯ್ತಾ? ಗುರುಗಳೇ ಹೊತ್ತುಕೊಂಡು ಬರಬೇಕು. ಗುರುಗಳೇ, ಈಗ ನೀವು ಹೇಳಿದ್ದೇನು? ಅವ ಸುಳ್ಳು ಇಷ್ಟು ನನಗೆ ಹೇಳಿಲ್ಲ, ಸುಳ್ಳನ್ನು ಆಡುವುದಿಲ್ಲ ಅಂತ ನೀವು ಹೇಳಿದ್ದೆ. ಇಲ್ಲಿವರೆಗೆ ಆಗಿಲ್ಲ. ನೀವು ಎಂತದ್ದು ಗುರುಗಳೇ? ಅವನು ಈವಾಗಲೇ ಸುಳ್ಳು ಹೇಳಿ ಆಗಿದೆ, ಹಾಗೆ ಹೋಗಿದೆಯಾ? ಎಲ್ಲಿಯೋ ನನ್ನ ಗಮನಕ್ಕೆ ಬರದೆ ನೀನು ಎಚ್ಚರಿಸಬೇಕಿತ್ತ ಬೇಡ? ಅಲ್ಲ, ನನಗೆ ಕೆಲವೊಮ್ಮೆ ಸಿಟ್ಟು ಬಂದ್ರೆ ಅಂತ ಗೊತ್ತಾಗೋದಿಲ್ಲ. ನಿಮಗೆ ಮಾತಾಡಿಕೊಂಡಿರುವಾಗ ಎಲ್ಲಿ ಅವ ತಪ್ಪಿದ್ದಾರೆ ಅಂತ ನಿಮಗೆ ಗೊತ್ತಾಗಲಿಲ್ಲ. ಸುಳ್ಳು ಹೇಳೇ ಇಲ್ಲವ. ಯಾರು ಹೇಳಿದ್ದು? ನಾನು ಕೇಳಿದ್ದಲ್ಲ. ಎಲ್ಲಿ? ಅವ ಒಂದು ಮಾತು ಹೇಳಿದ. ಯಾವಾಗ? ಗುರುಗಳೇ, ನೀವು ಕರುಣಾಮಯಿ ಅಂತ ಹೇಳಿದ್ದಾರೆ. ಅಲ್ವ? ಮತ್ತೆ ಸತ್ಯವನ್ನೇ ಹೇಳಿದ. ನಿಜವಾಗಿ ಹೇಳಿದ್ರೆ ನೀವೊಂದು ಕರುಣಾಮಯಿ. ಹೌದಾ? ಯಾಕಿಲ್ಲ? ನೀವು ಒಂದು ನಿಮ್ಮ ಕಣ್ಣಿನಲ್ಲಿ ಒಂದು ರಕ್ತ ಉಂಟ. ಯಾರು ಹೇಳಿದ್ರು? ರಕ್ತ ಉಂಟು ಕೆಟ್ಟದುಂಟ ಹಾಗೆ ಆಗ್ತದೆ ಕಣ್ಣು. ರಕ್ತ ಇಲ್ಲ. ನಿಮ್ಮನ್ನು ಒಂದು ಕರುಣಾಮಯಿ ಅಂತ ಹೇಳಿದ್ರಲ್ಲ, ಎಷ್ಟು ಯಾವ ಕರುಣಾಮಯಿ ಹೇಳಬೇಕಿದ್ರೆ ನೀವು ಹೇಗೆ ಇರಬೇಕು. ನೀವು ಹೇಳಿದ್ದನ್ನೆಲ್ಲ ಗುರುಗಳಾದ ನೀವು ಶಿಷ್ಯಂದಿರಿಗೆ ಉಳಿದವರಿಗೆಲ್ಲ ತಥಾಸ್ತು ಹೇಳಿ ಅವರನ್ನು ಹೊಗಳು ಹಾಗೆ ಅವನ ಮೇಲೆ ಕೇರುವ ಹಾಗೆ ನೀವು ಮಾಡಬೇಕಿತ್ತು. ಆದ್ರೆ ಬಿಟ್ಟು ಅವರು ಸುಳ್ಳು ಹೇಳಲಿಲ್ಲ. ನೀವೇ ಹೇಳಿದ್ದೆಲ್ಲ ಮಾತು ಸುಳ್ಳು. ಅವ ಕರುಣಾಮಯಿ ನಿಮ್ಮನ್ನೇ ಹೇಳಿದಾರಲ್ಲ, ಮತ್ತೆ ಇವರೆಲ್ಲ ಹೇಳಿದ್ರು. ನೋಡಪ್ಪ, ಅದು ಮಾತಿಗಾಡಿ, ಇದು ಮಾತಲ್ಲ ಬೇಕಾದ. ಕೃತಿಯಲ್ಲಿಯೂ ಅದನ್ನು ತೋರ್ಪಡಿಸಬೇಕು. ನಿನ್ನೊಟ್ಟಿಗೆ ಬರ್ತಾರೆ ಹೋದ ದಾರಿಯಲ್ಲಿ ಹೋಗುವುದಲ್ಲ, ಈಗ ಹೋಗ್ಬಾರ್ದು. ಹಾಗೆ ಹೋಗುವುದಲ್ಲ, ಈಗ ಹೋಗ್ಬಾರ್ದು. ನೀನು ದಾರಿ ತೋರಿಸಬೇಕು. ನಾನು ದಾರಿ ಹೇಗಿರಬೇಕು ದಾರಿ? ಹೇಗೆ ದಾರಿ ತೋರಿಸಬೇಕು? ದಾರಿ ಹೇಗಿರಬೇಕು? ಸರಿಯಾದ ದಾರಿಯಲ್ಲಿ ಹೋಗಬಹುದು. ಕಷ್ಟ ಬರಬೇಕು. ಕಾಡ ದಾರಿ, ಕಾರ್ಗತ್ತಲೆ, ಎಲ್ಲಿ ಹೋಗಿದ್ದೇನೆ ಏನಾಗಿದ್ದೇನೆ ಎನ್ನುವುದು ಗೊತ್ತಾಗಬಾರದು. ಗುರುಗಳೇ, ಪಾಪ ಅವರು ಊರಿನಲ್ಲಿ ಇಲ್ಲಿ ಅರಮನೆ ಒಳಗೆ ಇದ್ದವರಲ್ಲಿ ಅಲ್ಲಿ ನಾವು ಕಾಡು ದಾರಿಯಲ್ಲಿ ಅವರನ್ನು ನಡ್ಕೊಂಡು ಹೋಗುವಾಗ ಎಲ್ಲಿಯಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಒಂದು ಏಳಕ್ಕೆ
ಏನಾದ್ರು ಆದಿದ್ರೆ ಏನಕ್ಕೇನು ಆಗುತ್ತದೆ ಅಂತ ಯೋಚನೆ ಮಾಡಬೇಡ. ನಮಗೆ ಬೇಕಾದದ್ದು ಅವ ಸುಳ್ಳು ಹೇಳೋದು ಮಾತ್ರ. ಗೊತ್ತಾಯ್ತಲ್ಲ? ನಾನು ಯಾಕಪ್ಪ ಹೀಗೆ ಮಾಡಿದೆ ಹಾಗೆ ಮಾಡಿದೆ ಎಲ್ಲ ನೋವನ್ನು ಅನುಭವಿಸುವಾಗ ಅವನ ಮಾತಿಂದ ಬರ್ತದೆ. ಆಮೇಲೆ ಏನು ಮಾಡಬೇಕು? ಮುಳ್ಳಿದ್ದಂತಹ ಜಾಗದಲ್ಲಿ ನಡೆಸಿಕೊಂಡು ಹೋಗ್ಬೇಕು. ಆಮೇಲೆ ಹೋಗುವಾಗ ಸರಿದಾರಿಯಲ್ಲಿಲ್ಲ. ಕಲ್ಲು ಬಂಡೆಗಳು, ಏರು ತಗ್ಗುಗಳು, ಗುಹೆ ಗೌರವಗಳು ಅಂತಹ ಹಾದಿಯಲ್ಲಿ ಹೋದೆ ಅಂತಾದ್ರೆ ಬಹಳಷ್ಟು ಕಷ್ಟ ಅನುಭವಕ್ಕೆ ಬರ್ತದೆ. ಕಷ್ಟ ಅನುಭವಿಸುವಾಗ ದುಃಖಿಸ್ತಾನೆ. ಕಾಲಿಗೆ ಮುಳ್ಳು ಚುಚ್ಚಬೇಕು, ರಕ್ತ ಸೋರಬೇಕು, ಬಿಸು ಸುಯ್ಯಬೇಕು. ಅಷ್ಟೇ ಅಲ್ಲ, ಇನ್ನು ನಮಗೆ ಜನ್ಮವೇ ಬೇಡ. ನಾವು ಯಾರು ನಿನ್ನ ಪಾಪ ಅಲ್ಲವ? ಮತ್ತೆ ಅವನನ್ನು ಸುಮ್ಮನೆ ನಾವು ಆ ಮಗುವನ್ನೆಲ್ಲ ಬೇಕಿತ್ತ ನಮಗೆ ಮಗು ಇದೆ ಅಂತ ಗೊತ್ತಾದ್ರೆ ವಾತ್ಸಲ್ಯ ಇವರಿಗೆ ಉಂಟು ಅಂತ ಗೊತ್ತಾಗಿರ್ತಿದ್ರೆ ಅವ ಹೀಗೆ ಮಾಡ್ತಾನ. ಮಗುವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ತಾನೆ ಅಲ್ಲ. ಹೆಂಡತಿ ಇದ್ದಾಳೆ ಎನ್ನುವಂತಹ ಗೌರವ ಇರ್ತದೆ ಅವನಿಗೆ. ಅದನ್ನೆಲ್ಲವನ್ನು ಬಿಟ್ಟು ಇವ ಈ ರೀತಿಯಾಗಿ ವರ್ತಿಸ್ತಾನೆ ಅಂತ ಏನ್ ಹೇಳ್ಬೇಕಾಗ್ತದೆ? ಹಾಗಾಗಿ ಹೇಳಿದ್ದು ನಾನು ಹೇಳಿದ ಹಾಗೆ ಆಗಬೇಕು. ಗುರುಗಳು ಹೇಳಿದ ಮಾತನ್ನು ಬೇರೆ ನಾವು ಶಕ್ತರಲ್ಲ. ಆದ್ರೆ ಒಂದು ನಿನ್ನಿಂದ ಆದೀತೋ ಎನ್ನುವ ಪ್ರಶ್ನೆ ಮೂಡ್ತದೆ. ಯಾಕೆ ಅಲ್ವಾ? ಸಂಶಯ ಉಂಟಾ ಗುರುಗಳೇ? ಸಂಶಯ ಉಂಟು? ನನಗೆ ಸಂಶಯ ಇಲ್ಲ. ಭವಿಷ್ಯತ್ತಿನಲ್ಲಿ ನೀನು ಹೋಗುವಾಗ ನಿನಗೆ ಗಾಳಿಯಾಗಿ ಬೀಸ್ತೇನೆ. ಒಂದು ವೇಳೆ ನಾನು ಅವರಲ್ಲಿ ಮಾತಾಡುವಾಗ ನಡೆಯುವ ದಾರಿನಲ್ಲಿ ಆಚೆ ಈಚೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ನೀವೇನ್ ಮಾಡ್ತೀರಿ? ಗಾಳಿಯಾಗಿ ಬೀಸ್ತೇನೆ. ಗಾಳಿಯಾಗಿ ಬೀಸ್ತೀರಿ, ವಿಷವಾಗಿ ಕಾಣಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಬೆಂಕಿಯಾಗಿ ದಹಿಸ್ತೇನೆ. ಎಷ್ಟೆಲ್ಲ ಮಾಡಿದೆ ಅಂತಾದ್ರೆ ಅನುಕೂಲ ಆಗುತ್ತದೋ? ಅನುಕೂಲ ಆಗ್ತದೆ ಅಲ್ವಾ? ಅನುಕೂಲ ಆಗ್ತದೆ. ಮತ್ತೆ ನಾನು ಹೋಗುವಾಗ ನನಗೆ ದಾರಿ ಖರ್ಚಿಗೆ ಅದು ಬೇಕು ಬೇಡ? ಯಾವುದು ದಾರಿ? ಯಾಕೆ ನಾನು ಕೊಡ್ಬೇಕಾದ್ರೆ? ಮತ್ತೆ ನಾನು ಕೊಡ್ಬೇಕಾದ್ರೆ ಮತ್ತೆ ಕೆಲಸ ನಿಮ್ಮದಲ್ಲೇ ಗುರುಗಳೇ? ಕೆಲಸ ನನ್ನದು ಹೌದು. ಬರಬೇಕಾದದ್ದು ಮಾತ್ರ ನನಗೆ. ಅವನ ಜೊತೆಯಲ್ಲಿರಬೇಕಾದದ್ದು, ಅವನೊಂದಿಗೆ ಹೋಗಬೇಕಾದದ್ದು, ಅವನ ಕಾಯಕದಲ್ಲಿ ನಿನ್ನನ್ನು ತೊಡಗಿಸಬೇಕು. ಹಾಗಿದ್ರೆ ಹೀಗೆ ದುಡಿಮೆ ನಿಮ್ಮ ಲೆಕ್ಕದಲ್ಲಿ, ಸಂಬಳ ಇನ್ನೊಬ್ಬರ ಲೆಕ್ಕದಲ್ಲಿ. ಹಾಗಲ್ಲ, ಅವನಿಗೆ ಬೇಕಾಗಿ ದುಡಿಯುವುದು. ಅವನಿಗೆ ಅವ ಮೊದಲೇ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಅದು ಅವನಲ್ಲಿ ಕಡಿಮೆ. ಈಗ ಏನಾಗಬೇಕು? ಈಗ ಅದನ್ನು ನೀನು ಅವನಲ್ಲಿ ಪಡೆದುಕೊಳ್ಬೇಕು. ಅವನಲ್ಲಿ ಮಾಡ್ಕೊಳ್ಬೇಕು. ಈಗ ಹೇಗೂ ಆದಿತ್ತು, ಕೊಡ್ಲಿಲ್ಲ ಅಂತ ಅವ ಹೇಳಿದ್ದಾನೆ. ಬರ್ಲೇಬೇಕು. ಬರ್ಬೋದು ಬಾರಣೆಯಲ್ಲಿಗೆ ಹೋಗ್ತಾರೆ. ಇಲ್ಲಿಗೆ ಇಲ್ಲದಿದ್ರೆ ಇವನೇ ಹರಿಶ್ಚಂದ್ರ ಇವನು ಬರ್ತಾರೆ. ಮತ್ತೊಂದು ಉಂಟು ಅಂತ ಹೇಳಿದ್ದಾನೆ. ಬರ್ತಾನೆ ನಿಧಾನ, ಅವಸರ ಬೇಡ. ಆಯ್ತಲ್ಲೋ? ಆಗ್ಲಿಲ್ಲ. ಎಲ್ಲಿಗಾಗ್ಲಿಲ್ಲ. ಮತ್ತೆ ಆಗಲಿಲ್ಲ. ಎಂತದ್ದು ಆಗುವುದು? ನೋಡ್ತಾ ಇದ್ದಾರೆ. ಅವರಿಗೆ ಗೊತ್ತಾಗಬೇಕು, ನಿನ್ನ ಮಾತು ಕೇಳಬೇಕು. ಯಾಕೆ? ಒಪ್ಪಿಸಬೇಕು. ಓ ಅಯೋಧ್ಯೆಯ ಪುಣ್ಯ ಪ್ರಜೆಗಳೇ, ಸ್ವಯಂ ನಿಮ್ಮ ಬದುಕನ್ನೇ ನೀವು ಕಟ್ಟಿಕೊಳ್ಳಬಲ್ಲಿರಿ, ನಿಮ್ಮನ್ನು ನೀವು ಆಳಿಕೊಳ್ಳಬಲ್ಲಿರಿ ಎನ್ನುವುದಲ್ಲ ಅಯೋಧ್ಯೆಯರು ಮಹಾಪ್ರಜೆಗಳು ಎನ್ನಿಸಿಕೊಂಡು ಮಹನೀಯರಾದಂತಹ ವಿಶ್ವಾಮಿತ್ರನಿಗೆ ವಚನವನ್ನಿತ್ತವರು. ನನ್ನ ವಚನದ ಸತ್ಯತೆಯನ್ನು ಉಳಿಸುವುದಕ್ಕಾಗಿ ಈ ಕಾಲಕ್ಕೆ ಬದ್ಧನಾಗಿ ನಾನು ರಾಜ್ಯದಿಂದ ಪರ್ಯಟನೆಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಬಂದಿದೆ. ನಿಮಗೆಲ್ಲ ಮನಸ್ಸಿಗೆ ನೋವಾಗ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಯಾರೂ ನೋಯಬಹುದು. ನಾನೆಂತೂ ಆಳ್ವಿಕೆಯನ್ನು ನಡೆಸಿದ್ದೇನೋ ಅದಕ್ಕಿಂತಲೂ ಉನ್ನತವಾಗಿ ಯೋಗ್ಯವಾಗಿ ವಿಶ್ವಾಮಿತ್ರ ಮಹರ್ಷಿಗಳು ನಿಮ್ಮನ್ನು ನೋಡಿಕೊಳ್ತಾರೆ, ಮುನ್ನಡೆಸಿಕೊಳ್ತಾರೆ. ಮುಂದಕ್ಕೆ ಅವರೇ ಅರಸನೆಂದು ತಿಳಿದು ಅವರಿಗೆ ತಲೆಬಾಗಿ ಯೋಗ್ಯವಾದ ರೀತಿಯಿಂದ ಬದುಕನ್ನು ಮುನ್ನಡೆಸಿ ಮತ್ತೊಮ್ಮೆ ನಿಮ್ಮನ್ನು ಕಾಣುವ ಯೋಗ ಭಾಗ್ಯಗಳು ನನಗಿದ್ದರೆ ಮತ್ತೆ ಬಂದೇನು ಯಾರು ಅಂದುಕೊಳ್ಳಕೂಡದು, ಯಾರು ದುಃಖಿಸಕೂಡದು. ಇಲ್ಲಿಂದ ಮುಂದಡೆಯಲ್ಲಿರುವ ನಮಗೆ ಒಳ್ಳಿತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ. ಹಾಗಿರಬೇಕು ಅಂತ ನನ್ನ ವಿನಮ್ರ ವಿನಂತಿ. ಚಂದ್ರಮತಿ ನೋಡಿದೆಯಲ್ಲ, ನಾ ಹೇಳಿದ ಮಾತನ್ನು ಕೇಳಿದ್ದಾರೆ. ನಿನ್ನ ಕುರಿತಾಗಿ ಅಪಾರವಾದ ಗೌರವವನ್ನು ಹೊಂದಿದಂಥ ಹೆಣ್ಮಕ್ಕಳು, ಮನಮರುಕವನ್ನು ಹೊಂದಿದವರು, ಅವರು ಮುಂದೆ ಏನು ಅಂತ ಕೇಳ್ತಾರೆ. ಅವರಿಗೆ ಸಮಾಧಾನದ ಮಾತನ್ನಾಡಿ. ಅಯೋಧ್ಯೆಯ ಗುರು ಹಿರಿಯರೇ, ತಾಯಂದಿರು, ನನ್ನ ಅಕ್ಕ ತಂಗಿಯಂದಿರು,
ಇದೋ ಚಂದ್ರಮತಿಯ ವಿದಾಯದ ನಮಸ್ಕಾರಗಳು. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವ ವ್ಯಕ್ತಿಗೂ ಶಕ್ತಿಗೂ ವಿಧಿ ಲಿಖಿತದ ಯೋಗವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲದ ಇದಕ್ಕೆ ನಾವೇ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಹೋದೆ. ಸ್ವಲ್ಪ ಹೊತ್ತಿನ ಮುಂಚೆ ನಾನು ಮಹಾರಾಣಿಯಾಗಿದ್ದೆ, ಆದರೆ ಈಗ ನಾನೋರ್ವಳಕ್ಕೆ ಬಡವಳಾಗಿದ್ದೇನೆ. ಬಡವಳಾದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಾನು ಮರುಗುತ್ತಿಲ್ಲ, ಚಿಂತಿಸುತ್ತಿಲ್ಲ. ಸತ್ಯವನ್ನು ಉಳಿಸುವುದಕ್ಕೆ ಬೇಕಾಗಿ ಬಡವಳಾದೆ ಎನ್ನುವ ಹಾಗೆ ಸಂತೋಷವನ್ನೇ ಅನುಭವಿಸುತ್ತಾ ಇದ್ದೇನೆ. ಹೋಗುವಂತಹ ಕಾಲದಲ್ಲಿ ನಮಗೆ ಯಾವುದೇ ಅಡೆತಡೆಗಳು ಬಾರದ ಹಾಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು. ಹೋದಂತಹ ಸಂದರ್ಭದಲ್ಲಿ ಯಾವುದೇ ರೋಗ ರುಜಿನಗಳು ಬಾರುವುದೇ ಅಹುದಾಗಿದ್ದಲ್ಲಿ ಮೊದಲಾಗಿ ಅದು ನನ್ನನ್ನು ಬಾಧಿಸಲಿ. ಕಷ್ಟ ಕೋಟಳೆಗಳು ಬಂದರೆ ಅದು ನನ್ನನ್ನು ಬಾಧಿಸಲಿ. ಜೀವನದ ಕೊನೆಯ ಘಟ್ಟ ಒಂದು ವೇಳೆ ಮರಣವೇ ಸಂಭವಿಸುವುದೇ ಅಹುದಾಗಿದ್ದಲ್ಲಿ ನನ್ನವರಿಗಿಂತ ಮೊದಲು ಅವರ ಪಾದ ಮೂಲದಲ್ಲಿ ನನಗೆ ಮರಣ ಸಂಭವಿಸಲಿ ಎನ್ನುವ ಹಾಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ, ಕಳುಹಿಸಿಕೊಡಿ, ಕಳುಹಿಸಿಕೊಡಿ. ಮಗು ನೋಡಿದೆಲ್ಲ ಮಗನೇ, ನಾಳೆ ಯುವರಾಜನಾಗಬೇಕಾದವ ನೀನು. ನಿನಗಂತ ಬವಣೆಯಿಂದ ಸ್ಥಿತಿಯಿಂದ ಎಲ್ಲರೂ ನೋಯುತ್ತಿದ್ದಾರೆ. ಎಲ್ಲರಿಗೊಂದು ಸಮಾಧಾನದ ಮಾತು ನೀನು ಹೇಳಬೇಕಾಗ್ತದೆ. ಹೇಳು ಕುಮಾರ. ಆಗಲಪ್ಪ. ಓ ನನ್ನ ಮಿತ್ರರೇ, ನನ್ನ ಸಹಪಾಠಿಗಳೇ, ನನ್ನ ಜೊತೆಗಿದ್ದು ನನ್ನ ಆಟದಲ್ಲಿ ಪಾಠದಲ್ಲಿ ಜೊತೆಯಾದವರೇ, ನಿಮಗೆಲ್ಲ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ. ಇಂದು ನಾವು ಈ ಅಯೋಧ್ಯೆಯನ್ನು, ನಮ್ಮ ಪುರವನ್ನು, ಅರಮನೆಯನ್ನು ಬಿಟ್ಟು ಹೋಗುವವರಿದ್ದೇವೆ. ಅಣ್ಣಂದಿರು, ಅಕ್ಕಂದಿರು, ತಾಯಂದಿರು, ಬಂಧು ಬಾಂಧವರೆಲ್ಲ ತುಂಬು ಹೃದಯದಿಂದ ನಮಗೆ ಆಶೀರ್ವಾದವನ್ನು ಮಾಡಿ ಸದಾ ಕಾಲ ನಾನು ಮಾತಾ ಪಿತರ ಸೇವೆಯನ್ನು, ಗುರುಗಳ ಸೇವೆಯನ್ನು ಮಾಡುವಂತೆ ನನ್ನ ಮನಸ್ಸು ಸದಾ ಅದರಲ್ಲಿಯೇ ತಲ್ಲೀನರಾಗಿರುವಂತೆ ಮಾಡಿ ನಿಮ್ಮ ಹರಕೆ ನಮ್ಮ ಜೀವನಕ್ಕೆ ಅಡಿಪಾಯ. ಹಾಗಾಗಿ ಯಾವುದೇ ಬೇಸರಿಸದೆ, ಯಾವುದೇ ರೀತಿಯ ನೋವುಗಳನ್ನು ತೋರಿಸದೆ ತುಂಬ ಹೃದಯದಿಂದ, ತುಂಬ ಮನಸ್ಸಿನಿಂದ ನಮ್ಮನ್ನು ಬೀಳ್ಕೊಡಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಮಗು ನೋಡಿದೆಯಲ್ಲ, ಅವರು ಸಮ್ಮತಿಯನ್ನು ಸೂಚಿಸಿದರು. ಹಾಗೆಂದು ಸೂಚಿಸಿಲ್ಲ ಅಂತ ಆಕ್ಷೇಪ ಮಾಡುವುದಕ್ಕಿಲ್ಲ. ವಿಧಿಯನ್ನು ಬಲ್ಲವರಾಗಿ ನಮಗೆ ಹೋಗಬೇಕಾದಂಥ ಅನಿವಾರ್ಯತೆಯನ್ನು ಗಮನಿಸಿ ಮೌನವಾಗಿದ್ದಾರೆ ಅಂತಂದ್ರೆ ಸಮ್ಮತಿ ಇರ್ತಾರೆ. ಒಂದು ಮಾತು ಗುರುಗಳಲ್ಲಿ ಕೇಳಿ ಬರ್ತೇನೆ. ಗುರುಗಳೇ, ಎಲ್ಲದನ್ನು ಒಪ್ಪಿಸಿದ್ದೆ. ಅದು ಪಟ್ಟದಲ್ಲಿ ಸಹಿತವಾಗಿ ಒಂದು ನಾಡಲ್ಲೆಲ್ಲ ಇನ್ನು ಮುಂದಕ್ಕೆ ವಿಶ್ವಾಮಿತ್ರನೆಯಾದ ಸಹ ಎನ್ನುವ ಹಾಗೆ ಡಂಬರವನ್ನು ಹೊಡೆಸಿ ಪೀಠವನ್ನು ಏರಿಸಿದ್ದೆ. ನಮಗೇನಪ್ಪಣೆ? ಅಪ್ಪಣೆ. ಇನ್ನು ಈ ಜಾಗ ಖಾಲಿ ಮಾಡೋದೇ ಅಪ್ಪಣೆ. ಮತ್ತೆ ಇವರು ಮುಂದೆ ಹಿಂದೆ, ಅದೇ ಈ ಮುಂದೆ ಹಿಂದೆ ದಾರಿ ದೀಪಗಳು ನಾವು ಹೋದ ದಾರಿಯಲ್ಲಿ ಬರುವವರು ಅಂತ ಅಲ್ಲ. ನೀನಲ್ಲ ಸಂಪಾದನೆ ಮಾಡಿಕೊಡ್ಬೇಕಾದ್ರೆ ಸರಿ. ಹಿಂದಿನಿಂದ ಹೋದ್ರೆ ಸಂಪಾದನೆ ಆಗ್ತದ? ಹಿಂದಿನ ಸಂಪಾದನೆ ಬೇಡ, ಮುಂದಿನ ಸಂಪಾದನೆ. ಸಂಪಾದಿಸುವ ನಾವು ಮುಂದೆ, ಪಡೆದುಕೊಳ್ಳುವವರು ಹಿಂದೆ. ವ್ಯತ್ಯಾಸ ಮಾಡಬೇಡ. ಗೊತ್ತಾಯ್ತಲ್ಲ, ಸಂಪಾದನೆ ಎನ್ನುವುದು ಇಂಥದ್ದು ನನಗೆ ಕೊಡಬೇಕಾದದ್ದು ಋಣ. ಅದು ಸರಿ. ಸಾಲ ಇವತ್ತು ತೋರಿದಲ್ಲಿ ನಾವು ಬೇಗ ಹೊರಡುತ್ತೇವೆ, ಅವಧಿಗೆ ಮುನ್ನ ಕೊಡಬೇಕಲ್ಲ. ಹೌದೌದು. ಹೋಗಿ ಹೋಗಿ ಹೇಳಿದ್ದು ಗೊತ್ತಾಯ್ತಲ್ಲ. ಇಂದಿನ ಸುದಿನ ನಾಳೆ, ಇಂದಿನ ಸುದಿನ ನಾಳೆ, ಅದು ಬಲು ಕಠಿಣ. ಅಷ್ಟು ಮಾಡಿದೆ ತೃಪ್ತಿ ಆಯ್ತು, ಬಿಡಬೇಡ ಗುರುಗಳೇ. ನೀವು ಹೇಳಿದಂತೆ ಮುಂದೆ ಕಾಡು, ನಾನು ಕಾಡು, ಕಾಣೇಡು ಅಷ್ಟೇ. ಬನ್ನಿ 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 ಬನ್ನಿ, ಹೋಗುವ ಮರದಲ್ಲ
ಒಟ್ಟಿಗೆ ಇರ್ತವರು ನಾವು. ಆದ್ರೆ ಈಗ ಕಲ್ಲು ಹಾಕಿಯಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ನೋಡಿದೆಯಮ್ಮ ನನ್ನ ಕಾಲಿಗೆ ಕಲ್ಲು ಹಾಕಿ ನಾನು ನಡೆಯಲಾರೆ. ನನಗೆ ನಡೆಯಲಿಕ್ಕೆ ಸಾಧ್ಯವಿಲ್ಲ ಅಮ್ಮ. ನೋಡಿದ್ಯಾ ಉಂಟಮ್ಮ, ನನಗೆ ಬರಲಿಕ್ಕಾಗುದಿಲ್ಲಮ್ಮ. ಕಂದ ಕಂದ ಹಾಗೆ ಹೇಳದಿರು ಮಗನೇ, ಹೇಳದಿರು. ಅಪ್ಪ ನನಗೆ ನಡೆಯಲಿಕ್ಕಾಗುದಿಲ್ಲ. ನಿಮಗಪ್ಪಯ್ಯ ಎಲ್ಲ ಎತ್ತಿಕೊಳ್ಳಲು ಬಾರದೇನಯ್ಯ ಮತಾರಿವರು ಒಬ್ಬರವರೇ ಎಲ್ಲ ಎತ್ತಿಕೊಳ್ಳಲು ಬಾರದೆ ನೀವೇ ಪುತ್ರನೋ ಯಾರೋ ಹೇಳಿದ ಪುತ್ರನಿಂದ ಮಾತಾಡಿ ಯಾರು ಎತ್ತಿಕೊಳ್ಳಬೇಕು ಅವರು ಸಿಕ್ಕ ಏನು ಮಗನಿಗೆ ಕಟಿಯಲ್ಲಿ ಎತ್ತಿಕೊಂಡು ನಾನು ನಡೆಯುತ್ತೇನೇನು. ಇನ್ನು ಸ್ವಲ್ಪ ದೂರ ಏನಾಗಿದೆ, ಆದಷ್ಟು ಬೇಗ ನಾವು ಸೇರಬೇಕಾದಂತ ಕಾರಣಕ್ಕಾಗಿ ಏನು ಅವಳನ್ನು ಎತ್ತಿಕೊಂಡು ಹೋಗಕ್ಕೆ ಪ್ರಾರಂಭ ಮಾಡಿದ್ಯೋ? ಹೌದೇನು? ಅವ ಮಾತ್ರ ನಿನ್ನ ಮಗು, ಇನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಂತ ಭಾವಿಸಿ ಅವಳನ್ನು ಎತ್ತಿಕೊಂಡು ಅವಳನ್ನು ರಕ್ಷಣೆ ಮಾಡೋಕೆ ಮಾಡ್ತೀಯಾ? ಪಾಪ ನಾನೇನು ಭೂಮಿಯಿಂದ ಹೊಡೆದು ಬಂದವನ ಅಲ್ಲ, ಮೇಲಿಂದ ಕೆಳಗೆ ಇಳಿದು ಬಂದವನ ಅಲ್ಲ, ಇಲ್ಲಿ ಅದು ಮರದ ಪೊಟದಿಂದ ಹೊರಗೆ ಬಂದವನು ಅಂತ ಭಾವಿಸಿದ್ಯಾ? ನಾನು ಕೂಡ ತಾಯಿಯ ಗರ್ಭವನ್ನೇ ದಾರಿ ಉತ್ತರಿಸಿ ಅಲ್ಲಿಂದ ಹೊರಗೆ ಬಂದವ. ಎಷ್ಟು ವಿಷಮಡಿದ್ದೇನೆ ಬರಬೇಕಿದ್ರೆ ಏನೆಲ್ಲ ಮಾಡಿದೆ, ಏನೆಲ್ಲ ಆಗಿದೆ. ನನ್ನನ್ನು ಈಗ ಹಾಕಬೇಕು ಸ್ವಲ್ಪ ಆಯ ತಪ್ಪಿದ್ದು
ತಪ್ಪ ಅಂತ ಗೊತ್ತಿಲ್ಲ. ಹಾಗೆ ಗೊತ್ತಿದ್ದೇ ನೀನು ಇಷ್ಟು ಮಾಡಿದ್ದು. ಯಾಕೆ ಬರಬಾರ್ದು ಇವ ಜೊತೆಯಲ್ಲಿ ಬಂದ್ರೆ ಕಷ್ಟ ಆಗ್ತದೆ, ಸಮಸ್ಯೆ ಆಗ್ತದೆ, ಸಮಸ್ಯೆ ಉಂಟಾಗ್ತದೆ. ಇವನ್ನೆಲ್ಲ ಉಂಟು ಮಾಡಿದಂತ ಕಾರಣಕ್ಕಾಗಿ ನನ್ನನ್ನೇ ಬೀಳಿಸಿ ಕೊಡು, ನನ್ನ ಸಂಬಳವ ಕೊಡು, ನನ್ನ ಸಂಬಳವ ಕೊಡು. ಸ್ವಲ್ಪ ತಡೆ, ಸ್ವಲ್ಪ ಏನೇನು ಸ್ವಾಮಿ ಏನೇನು? ಇದು ಸರಿ. ಏನಿದು ಸ್ವಾಮಿ? ಏನಿದು ಸ್ವಾಮಿ? ಕರುಣೆ ಎನ್ನುವುದು ನಿಮಗೂ ಇಲ್ಲವೇ? ಮಾರ್ಗದ ಮಧ್ಯದಲ್ಲಿ ತಡೆದು ನಿಲ್ಲಿಸಿ ನನ್ನ ಗಂಡನಿಗೆ ಹೊಡೆಯುವುದಕ್ಕೆ ಮುಂದಾಗುತ್ತಾ ಇದ್ದೀರಾ? ಒಡೆಯುವುದಲ್ಲ, ನನ್ನನ್ನು ಕೆಳಗೆ ಬೀಳಿಸಿ ನನ್ನ ಸೊಂಟದಲ್ಲಿ ಮುಗಿಸಿ ಈಗಲೇ ಸಂಬಳವನ್ನು ಕೊಡು ಎನ್ನುವ ಹಾಗೆ ಕೇಳಿದ್ರೆ ಎಲ್ಲಿಂದ ಅಂತ ಕೊಡುವುದು ಬೇಕಲ್ಲ? ನಮಗೆ ಸಿಕ್ಕಿದ್ರೆ ಸಿಕ್ಕುವುದಲ್ಲ. ಕಾಶಿಗೆ ಹೋಗಿ ಸಂಪಾದನೆ ಮಾಡಿ ಕೊಡುತ್ತೇವೆ ಎನ್ನುವಂತಹ ಭಾಷೆಯನ್ನು ನೀಡಿ ಹೊರಟದ್ದಲ್ಲವೇ? ಅಲ್ಲಿಗೆ ಹೋಗುವ ತನಕ ಸ್ವಲ್ಪ ಸಹಿಸಿಕೊಳ್ಳಿ, ಆ ಬಳಿಕ ನಿಮ್ಮ ಸಂಬಳವನ್ನು ಕೊಡುತ್ತೇವೆ. ಇದು ನಡುದಾರಿಯಲ್ಲಿ ಹೊಡೆಯುವುದು ಒಂದು ಮೂರು ಸೇರಬೇಡ, ಸೇರಿದರು ಮೂರ ಇಲ್ಲಿಂದ ಸೇರಿ ಸೇರಿದ್ರು ಹೌದು. ಈಗ ಇಲ್ಲಿಂದ ಹೋದ್ರೆ ಮತ್ತೊಂದು ಊರ, ಆಮೇಲೆ 4 ಊರ, ಹೀಗೆ ಊರು ಲೆಕ್ಕ ಮಾಡಿ. ಅಮ್ಮ ನೀನು ಹೇಳಿದ್ದಲ್ಲ, ನೀನು ಹೆಣ್ಣು ಮಗಳಾದ ಕಾರಣದಿಂದಲಾಗಿ ನೀನು ಹೇಳಿದ ಮಾತಿಗೆ ಹೋಗುದೆ. ಕರುಣೆಯವರಿಗೆ ಯಾಕೆ ಯಾಕೆ ನೀನು ಹೆಣ್ಣು ಮಗಳಾದ ಕಾರಣದಿಂದಲಾಗಿ ನೀನು ಹೇಳಿದ ಹಾಗೆ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡೆ ಅಷ್ಟೇ. ಆಗಲೇ ಇವರಿಗೆ ತಡೆ ಮಾಡಬೇಡಿ, ತಡೆ ಮಾಡಿದ್ರು ಬನ್ನಿ ಹೋಗುವ, ಮುಂದೆ ಬನ್ನಿ. ಅಯ್ಯ, ನಿಮ್ಮ ಮುಖ ನೋಡುವಾಗ ದನಿದವರ ತರ ಕಾಣ್ತಾ ಇದ್ದೀರಿ. ಸ್ವಲ್ಪ ನೀರು ಕುಡಿಯಿರಿ. ಸ್ವಲ್ಪ ನಿಮ್ಮ ಹತ್ರ ಹಣಕ್ಕೆ ನೀರು ಕೇಳು ಕೊಡುವುದಲ್ಲ, ಸ್ವಲ್ಪ ಬೇಡ ಹರಿಶ್ಚಂದ್ರ, ಈಗ ಪಾಪ ಅವ ನೀರು ದಾರಿಯಲ್ಲಿ ಬಂದು ನೀರು ಕೊಡ್ತಾ ಇದ್ದಾರೆ. ಆ ಮಗುಗೆ ಕೊಡಪ್ಪ, ನಿಮ್ಮ ಮಗುಗೆ ಕೊಟ್ಟು ಬೇಡ ಮಗನೇ, ಬೇಡ. ಕೊಡು ಕೊಡು. ಬೇಕಿದ್ರೆ ಅವರಿಗೆ ಸ್ವಲ್ಪ ಕೊಡಿ, ಒಬ್ಬ ಹೊಡಿತಾರೆ. ಯಾಕೆ ನೀನು ನನಗೆ ನೀರು ಕುಡಿಸ್ಲಿಕ್ಕೆ ಬಂದದ? ನೀನು ಹೇಳಿ ಅವರಲ್ಲಿ ನೀನು ನನಗೆ ನೀರು ಕುಡಿಸ್ಲಿಕ್ಕೆ ಬಂದದ? ಯಾರಿಗೂ ಕೂಡ ಹಾಗೆ. ನೀನು ಯಾರಿಗಾದ್ರೂ ನೀರು ಕೊಡಿಸಿ ಮಗನೇ? ವಿಶ್ವಾಮಿತ್ರರಿಗೆ ಕೊಟ್ಟಂತಹ ಭೂಮಿ ಇದೆ, ಅಲ್ಲಿಂದ ಕುಡಿದೆ ಅಂತಂದ್ರೆ ದತ್ತಾಪಹಾರ ದೋಷನಿಗೆ ಬರ್ತದೆ ಎನ್ನುವ ಕಾರಣಕ್ಕಾಗಿ ನಾವು ನೀರು ಕುಡಿಯಲಾರೆವು. ನೀವು ಕೇಳಿದ್ದಕ್ಕೆ ಧನ್ಯವಾದ ಉಂಟು, ಮುಂದೆ ಹೋಗ್ಬೇಕು. ನಿಮಗೆ ಬೇಡ ಅಂತ ಆದರೆ ಯಾರಿಗಾದ್ರೂ ಸರಿ, ಯಾರಿಗಾದ್ರೂ ನೀರು ಕುಡಿಸಪ್ಪ, ನೀನು ಕುಡಿಸು. ಬನ್ನಿ ನಾವು ಮುಂದೆ ಹೋಗುವ. ಹೋಗುವ, ಬನ್ನಿ. ಚಪ್ಪಲಿ ಚಪ್ಪಲಿ ಬೇಕಾ? ಚಪ್ಪಲಿ. ನಾನೊಬ್ಬ ವ್ಯಾಪಾರಿ, ಚಪ್ಪಲಿ ಮಾರುವ ವ್ಯಾಪಾರಿ. ಹೀಗೆ ಬೀದಿ ಬೀದಿಗೆ ಹೋಗಿ ಚಪ್ಪಲಿ ಮಾರಿ ನನ್ನ ಜೀವನವನ್ನು ಸಾಗಿಸ್ತಿದ್ದೇನೆ. ಇವತ್ತು ಯಾರು ಕಾಣುವುದಿಲ್ಲ ಇಲ್ಲಿ. ಈ ಬೀದಿಯಲ್ಲಿ ಯಾರು ಬರುವುದೇ ಇಲ್ಲ. ಒಮ್ಮೆ ಒಂದು ಸಲ ನೋಡ್ತೇನೆ ಯಾರು ಇದ್ದಾರ ಅಂತ. ಇದ್ರಲ್ಲ ನನಗೆ ಚಪ್ಪಲಿಗೆ ಹಾಕದವರು, ಚಪ್ಪಲಿ ಹಾಕದವರಿಗೆ ಚಪ್ಪಲಿ ಕೊಡಬೇಕು, ಅದೇ ನನ್ನ ಧರ್ಮ. ಸ್ವಾಮಿ, ಓ
ನಮ್ಮ ಕಾಲು ಬರಿಗಾಲಿದೆ. ಹೌದಪ್ಪ. ನಾನೊಬ್ಬ ಚಪ್ಪಲಿ ಮಾರುವವ. ಹೌದು. ಸರಿ, ನಿಮಗೆ ಚಪ್ಪಲಿ ಕೊಡ್ಲಾ? ನನಗೆ ಬೇಡ. ಬೇಡವಾ? ಅಮ್ಮನಿಗೆ ನಮಗೆ ನಡೆದ ಅಭ್ಯಾಸ ಆಗಿದೆ ಈಗ. ಅಯ್ಯೋ ಪಾಪ, ಮಗುವಿನ ಕಾಲು ನೋಡಿ ರಕ್ತ ಸೋರ್ತಾ ಉಂಟು. ಮಗುವಿಗಾದ್ರೂ ಕೊಡ್ಲ ಸ್ವಾಮಿ? ಅವನು ನನ್ನ ಮಗ ಸಹಿಸಿಕೊಡ್ತಾನೆ. ನನಗೇ ಬೇಸರ ಆಗ್ತಾ ಉಂಟು. ನಿಮ್ಮ ಬೇಸರವನ್ನು ನಿಮ್ಮಲ್ಲೇ ಇರಿಸಿಕೊಳ್ಳಲು ಸಾಧ್ಯ. ಹಾಯ್ ಎಂತಾಯ್ತು? ಇವರು ಯಾರು? ಹಾಯ್ ಬೇಡವಾ? ಹಾಗಾದ್ರೆ ಇವರಿಗೆ ಕೊಡುವ. ಬಟ್ ಅವರಿಗೆ ಮಾತ್ರ ಈಗ ಆ ಮಗುವಿಗೆ ಅಲ್ಲ, ನಾನು ನಿಮ್ಗೆ ಕೊಡುವ ಅಂತ ಇದ್ದೇನೆ. ಈಗ ಅದು ಕೊಡು. ಅಲ್ಲ, ನಿಮ್ಗೆ ಕೊಡು. ಕ್ಷತ್ರಿಯ ಭಟ್ರೆ, ನಿನಗೆ ಬೇಕು ಅಂತ ಕೇಳು. ಈಗ ನಿಮ್ಗೆ ಕೊಟ್ರೆ ಎರಡು. ಈಗ ಎಂತದ್ದು ನನಗೆ ಕೊಡುದಕ್ಕೆ ಹೊರಟಿ? ಅಲ್ಲ ಸ್ವಾಮಿ, ನನ್ನ ಕೈಲಿರ್ತಂತ ಚಪ್ಪಲಿ. ನೀವು ಚಪ್ಪಲಿ ನಿಮಗೆ ಕೊಡಬೇಕಾ? ಚಪ್ಪಲಿಯಲ್ಲಿ ಕೊಡ್ಬೇಕಂತ ಇವಾಗ ಕೇಳುದು. ಎರಡು ಕೊಡ್ಬೇಕು, ಒಂದು ಸಾಕು. ಎರಡು ಕೊಡ್ಬೇಕು, ಒಂದು. ಅಲ್ಲ, ನಿಮ್ಮ ಮುಖಕ್ಕೆ ಚಪ್ಪಲಿ ಹಾಕುವುದಂತ ಒಂದು ತೆಗೆದು ಬಿಸಾಡಿ. ಹಾಗಲ್ಲ ಭಟ್ರೆ, ನನ್ನಲ್ಲಿ ಚಂದ ಚಂದದ ಚಪ್ಪಲಿ ಉಂಟು. ನಿಮ್ಮ ಇಷ್ಟು ಚಂದದ ಮುಖಕ್ಕೆ ಒಂದು ಆಗುತ್ತಾ? ಅಷ್ಟು ಕಾಲಿಗೆ ಆಗುತ್ತಾ ಅಂತ ಕೇಳು. ಅದಕ್ಕೆ ಚಪ್ಪಲಿ ಕಾಲಿಗೆ ಆಗ್ತದ, ನಿಮ್ಗೆ ಬೇಕಾ? ಈಗ ಎಷ್ಟು ಬೇಕು? ಅಂದ್ರೆ ನೀವು ಹಣ ಕೊಡ್ತೀವಿ ಈಗ? ಅಂದ್ರೆ ನಾವಂದ್ರೆ ನಮ್ದೊಂದು ಕ್ರಮ ಉಂಟು. ಈಗ ಉಂಟ ಇವನಲ್ಲಿ? ಇಲ್ಲದೆ ನಾನು ಕೇಳ್ತೇನೆ. ಹಾಗೆ ತೋರಿಸು. ಅದು ಹಾಗೆಲ್ಲ ತೋರಿಸಲಿಕ್ಕೆ ಆಗುದಿಲ್ಲ. ಅದು ತೋರಿಸಲಿಕ್ಕೆ ಆಗದಿದ್ರೆ ಮತ್ತೆ ಎಂತ ಪುಣ್ಯ? ಅದು ನಾವು ನಿಮಗೆ ಬೇಕಾದ್ರೆ ಮಾತ್ರ ತೋರಿಸುದಂತ. ಅಂದ್ರೆ ನಮ್ಗೆ ಕೆಲವು ಕಡೆ ಅನುಭವ ಆಗಿದೆ. ತಗೊಳ್ಳೋದು ಸೀದಾ ಸ್ವಲ್ಪ ಅಲ್ಲಿವರೆಗೆ ಹೋಗಿ ಬರ್ತೇನೆ ಅಂತ ಹೋಗುದು, ಮತ್ತೆ ಸೀದಾ ಹೋಗುದು. ಅಂದ್ರೆ ಮನೆಗೆ ಹೋಗಿ ತೋರಿಸಿ ಬರ್ತೇನೆ. ನಮಗೆ ಹಾಗೆ ಬುದ್ಧಿ ಇಲ್ಲ ಬಿಡಿ. ಯಾರಿಗೆ ಗೊತ್ತು ನಿಮ್ಮ ಬುದ್ಧಿ ಹೇಗೆ? ನಮ್ಗೆ ತೋರಿಸಿ ಮತ್ತೆ ನೋಡ. ಅಲ್ಲ, ಮತ್ತೆ ಹೇಗಂತ ಬಲಗಾಲಿ ಚಪ್ಪಲಿಗೆ ನಾವು ಬಲಗಾಲಿದ್ದೇ ಕೊಡುದಂತ. ಬಲಗಾಲಿ ಚಪ್ಪಲಿಗೆ ಬಲಗಾಲಿ. ಹೌದು. ಯಾಕೆ? ಅವ ಮನೆಗೆ ಹೋಗ್ತಾನ, ಹಾಕಿ ನೋಡ್ತಾನೆ. ಇದೇನು ಒಂದೇ ಚಪ್ಪಲಿ ಮತ್ತೆ ಬರ್ತಾನಲ್ಲ ನಮ್ಮನೆಗೆ. ಯಾಕೆ? ಅವ ಮೊದಲು ಹಣ ಕೊಡುದಿಲ್ಲ. ಅದಕ್ಕೆ ನಿಮ್ಗೆ ಎರಡು ಕೊಡ್ಲ ಅಂತ ಚಪ್ಪಲಿ. ಅಲ್ಲ, ಬೇಡ ಅಂದ್ರೆ ಬೇಡ ಸ್ವಾಮಿ. ಕಪಾಲ ಮೋಕ್ಷ ಮಾಡ್ತೇನೆ. ನಿಮ್ಗೆ ಮೋಸ ಮಾಡ್ಲಿಕ್ಕೆ ಗೊತ್ತು, ನಿಮ್ಗೆ ಮೋಸ ಮಾಡ್ಬೇಕೀಗ. ಮನೆಗೆ ಅದು ನಿಮ್ಗೆ ಬೇಡ. ನನಗೆ ಬೇಡ, ಅವರಿಗೂ ಬೇಡ. ಅವರಿಗೆ ಬೇಡ, ನನಗೆ ಬೇಡ. ಸರಿ ಆಯ್ತು. ನಿಮ್ಮಂತವ್ರು ಸಿಗ್ತಾರೆ, ಎಷ್ಟು ಮಂದಿ ಇಲ್ಲಿ ಇರ್ಬೋದು. ಚಪ್ಪಲಿ ತುಂಬಾ ಮಂದಿ ಇದ್ದಾರೆ. ಹೌದು. ಇಲ್ಲಿ ಇದ್ದವರಿಗೆ ಯಾರಿಗಾದ್ರು ಕೊಟ್ಟು ಅದರಲ್ಲಿ ಬದಲಿ ಮಾಡಿ. ಇದ್ದದನ್ನು ತೋರಿಸಿ. ಇಲ್ಲ, ನಿಮ್ಗೆ ಮಾಡಲ್ಲ. ನಾನು ಇದ್ದದ್ದನ್ನೆಲ್ಲ ಇದ್ದದ್ದು ತರ್ಲಿಲ್ಲ ಮತ್ತೆ. ಸರಿ ಬಾಬಾ. ನೋಡಿದ್ಯಾ, ಹಲವರನ್ನು ದಾಟಿ ಗೋಲ ಸಂತಾನದ ಮಧ್ಯದಲ್ಲಿ ನಾವು ಮುಂದುವರಿಯುತ್ತೇವೆ. ತಡ ನೋಡುತ್ತಿರುವ ಹಾಗೆ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಬಿಸಿಗಾಳಿ ಬೀಸುವ ಕಾಲಕ್ಕೆ ಏನೋ ವ್ಯತ್ಯಾಸವಿರಬೇಕು ಅಂತ ಭಾವಿಸಿದ್ರೆ ನಾಲ್ಕು ಕಡೆಯಿಂದ ಅಗ್ನಿದೇವನು ಹೆಣ್ಣಾಲಿಗೆಯಲ್ಲಿ ಚಾಚಿ ದಹಿಸತೊಡಗಿದ್ದಾನೆ. ಹೌದು. ಎಲ್ಲ ಕಡೆಗಳಿಂದ ಬೆಂಕಿಯೇ ತುಂಬಿ ಹೋದರೆ ಏನು ಮಾಡುವುದಕ್ಕೆ ಸಾಧ್ಯ? ಒಟ್ಟು ನಾವು ಸೋತೆವು ಅನ್ನುವಂಥ ಭಾವ ಅದಕ್ಕಿಂತಲೂ ಅಧಿಕವಾಗಿ ಬೇರೆ ಉಂಟು. ಗುರುಗಳಿಗೆ ಕೊಡ್ತೇವೆ ಅಂತ ನಾವು ಹೇಳಿದ ಮಾತುಂಟು, ಕೊಡುವುದಕ್ಕೆ ನಮಗೆ ಆಗಲೇ ಇಲ್ಲ. ಗುರುಗಳನ್ನು ಉಳಿಸಿಕೊಂಡೇ ನಾವು ಬೆಂಕಿಯಲ್ಲಿ ಸಾಯುವಂತಹ ಸ್ಥಿತಿ ಒಳಗೆ ಬಂತಲ್ಲ ಎನ್ನುವ ದುಃಖವೂ ನನಗಾಗ್ತದೆ. ಅದಕ್ಕೆ ನಾನು ನಿರ್ಧಾರ ಮಾಡಿದೆ, ಇಲ್ಲ ನಮಗನಾದ್ರೂ ದೊಡ್ಡವನಾದ್ರೂ ಏನನ್ನಾದ್ರೂ ಮಾಡಿಯ ಅವನನ್ನು ಬೆಳೆಸುವುದಕ್ಕೆ ನೀನು ಬೇಕು. ತೋರುವಂತ ದಾವಾಗ್ನಿಗೆ ನಾನೇ. ಏನಿಲ್ಲ ಪ್ರಭು, ಎಂತಹ ಮಾತುಗಳನ್ನು ಆಡೋದಕ್ಕೆ ಮುಂದಾಗುತ್ತಾ ಇದ್ದೀರಾ? ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಸುಮಂಗಲಿಯಾಗಿ ಬದುಕಬೇಕು, ಸಾಯಬೇಕು ಎನ್ನುವಂತಹ ಆಸೆಯನ್ನು ಹೊತ್ತಿರುತ್ತಾರೆ. ಹೀಗಿರುವಾಗ ನೀವು ಮೊದಲು
ಸಾಯುತ್ತೇನೆ ಎನ್ನುವ ಅಂತ ಮಾತಾಡಿದ್ರೆ ಆ ಮಾತಿನಿಂದ ನನಗೆಷ್ಟು ನೋವಾಗಬಹುದೆನ್ನುವ ಹಾಗೆ ಆಲೋಚಿಸದೆ ಮುಂದುವರಿದಿರ ಪ್ರಭು. ನೀವು ಬದುಕಬೇಕು, ಋಷಿ ಋಣದಿಂದ ಮುಕ್ತವಾಗುವುದಕ್ಕೆ ಬೇಕಾಗಿ, ಕೊಡುತ್ತೇನೆ ಎನ್ನುವ ಹಾಗಾಡಿದಂತಹ ಹಣವನ್ನು ಕೊಡುವುದಕ್ಕೆ ಬೇಕಾಗಿ ನೀವು ಉಳಿಯಬೇಕು. ಲೋಹಿತಾಶ್ವನು ಬದುಕಬೇಕು ಪ್ರಭು. ನೀವಿಬ್ಬರು ಉಳಿದಿರಿ ಎಂದಾದರೆ ಸಂತೋಷವನ್ನು ಅನುಭವಿಸುತ್ತೇನೆ ನಾನು. ಹಾಗಾಗಿ ಉರಿಯುತ್ತಿರುವಂತಹ ಬೆಂಕಿಗೆ ನಾನೇ ಆಹುತಿಯಾಗುತ್ತೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ದಯವೇಚ್ಚು ಹೇಗುಂಟು ಹಾಗೆ ಹಾಡುವುದಕ್ಕೇನಿಲ್ಲ. ಸರಿ ಸರಿ. ಇದೆಂತಹ ಸತ್ವ ಪರೀಕ್ಷೆ. ಕಾಡ್ಗಿಚ್ಚು ತುಂಬಿ ಹರಿಯುತ್ತಾ ಇದೆ. ಇಲ್ಲಿಯ ತನಕ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ನನ್ನ ಪತಿಯನ್ನೇ ಸೇವಿಸಿದ್ದೆ ಅಹುದಾಗಿದ್ದಲ್ಲಿ, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಭೇದ ಭಾವ ಕಲ್ಪಿಸದೆ ನನ್ನ ಜೀವನವನ್ನು ಸಾಗಿಸಿದ್ದೆ ಮುಂದಾದಲ್ಲಿ, ಹರಿಶ್ಚಂದ್ರ ರಾಯನ ಕುರಿತು ಅನ್ಯ ಪುರುಷನನ್ನು ನಾನು ಆಲೋಚಿಸದೆ ಇದ್ದದ್ದೇ ಅಹುದಾಗಿದ್ದಲ್ಲಿ, ಈ ಅಗ್ನಿಯಿಂದ ನಮ್ಮನ್ನು ರಕ್ಷಿಸು, ಕಾಪಾಡು ಕಾಪಾಡು. ನೋಡಿ ಪ್ರಭು, ನೋಡಿ. ಧ್ಯಾನಿಸಿ ಇನ್ನೇನು ಹೊತ್ತಿಗೆ ಹಾರ್ತೇನೆ ಅನ್ನುವಂತೆ ನೀವು ಹೊರಟದ್ದೇ ತಡ. ದವಾಗ್ಲಿ ಅಲೋದಿ ಹೊಂದೆ ಹೋಯಿತು. ಹೌದು ಪ್ರಭು. ಹಾಗಾದ್ರೆ ನಿನ್ನ ಪತಿವ್ರತ ಧರ್ಮ ಎನ್ನುವುದೇ ಈ ಕಾಲಕ್ಕೆ ನಮ್ಮನ್ನು ರಕ್ಷಿಸಿತು, ನಮ್ಮನ್ನೆಲ್ಲ ಬದುಕಿಸಿತು ಎನ್ನುವುದಷ್ಟೇ ಸತ್ಯ. ಇಲ್ಲ ಪ್ರಭು, ಇದಕ್ಕೆಲ್ಲದಕ್ಕೂ ಕಾರಣ ನೀವು ಆಚರಿಸಿಕೊಂಡು ಬಂದಂತಹ ಸತ್ಯ ಧರ್ಮದ ಹಾದಿಯಲ್ಲಿ ನಡೆದ ಕಾರಣ ನಾವು ಉಳಿದೆವು ಪ್ರಭು. ದೇವರು ದೊಡ್ಡವ. ಈಗ ಮೇಲೆ ನೋಡಿದ್ರಿ ಪಟ ಪಟ ಅಂತ ಹೇಳು. ಹೌದಾ? ಎಂತದ್ದು ಹೇಳಿದ್ರು? ಪತಿವ್ರತೆ ಧರ್ಮ ಆದ್ರಿಂದಲಾಗಿ ನನಗೆ ಅಗ್ನಿನಮ್ಮನ್ನು ಮುಟ್ಲಿಲ್ಲ ಅಂತ ಹೇಳಿದ್ರು. ಇದ ಕಾರಣ ಏನು? ನಿಮ್ಮದೊಂದು ಸತ್ಯ ಅಂತ ಹೇಳಿದ್ರು. ಸತ್ಯ ಅಂತ ನಾನು ಹೇಳಿದರೆ ಸತ್ಯ ಅಂತ ಭಾವಿಸಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರೆ. ಅಗ್ನಿ ಕೂಡ ರಕ್ಷಣೆ ಮಾಡಿದೆ ಅಂತ ಹೇಳಿದೆ. ಹಿಂದೆ ಹೋದನಲ್ಲ. ಸುಳ್ಳು. ನೀನು ಹೇಳಿದ ಮಾತು ಅದು ಹಾಗಲ್ಲ, ಬದಲಾವಣೆ ಉಂಟಿದ್ರಲ್ಲಿ. ಯಾಕೆ ಗೊತ್ತುಂಟ? ನೀನು ಸಾಲಗಾರ, ಆದ್ರಿಂದಲಾಗಿ ನಿನ್ನನ್ನು ಅಗ್ನಿ ಮುಟ್ಟಲಿಲ್ಲ. ಯಾವತ್ತಿದ್ರು ಅಗ್ನಿ ಕೂಡ ಮುಟ್ಟುದಿಲ್ಲ. ಯಾಕೆ? ಇನ್ನೊಬ್ಬರಲ್ಲಿ ಸಾಲವನ್ನು ಯಾರಾದ್ರೂ ತಗೊಂಡ್ರೆ ಅವ ಕೊಡದಿದ್ರೆ ಆ ಸಾಲವು ಕೊಡದೆ ಅಗ್ನಿ ಕೂಡ ಮುಟ್ಟುವುದಿಲ್ಲ ಅನ್ನೋದು ಇದೊಂದು ಸತ್ಯ ಪರೀಕ್ಷೆ. ಸಾಲ ಮಾಡಿದ್ರೆ ಬ್ರಾಹ್ಮಣರಲ್ಲಿ ಸಾಲ ಮಾಡಿದ್ರೆ ಅಗ್ನಿಯೂ ಮುಟ್ಟುವುದಿಲ್ಲ. ಭಯಗೊಂಡು ಹಿಂದೆ ಹೋದ. ಬ್ರಾಹ್ಮಣರ ಬಗ್ಗೆ ಗೊತ್ತಿಲ್ಲ ನಿಮಗೆ? ಬ್ರಾಹ್ಮಣರಂದ್ರೆ ಎಂಥದ್ದು? ಬ್ರಾಹ್ಮಣರಂದ್ರೆ ಏನು ವಿಷಯ? ಬ್ರಾಹ್ಮಣರು ದೇವರು. ಆದ್ರಿಂದಲಾಗಿ ಅವರಿಗೆ ಏನಾದ್ರು ಮೋಸ ಮಾಡಬಾರ್ದು. ಮೋಸ ಮಾಡಿದ್ರೆ ಪಾಪಿ ಹಾಳಾಗ್ತದೆ. ಆದ್ರೆ ಕೊಡು ಎಲ್ಲ ಸಂಬಳ, ಕೊಡು ಎಲ್ಲ ಸಂಬಳ. ಮತ್ತೆ ನಡುಗಾರಿಯಲ್ಲಿ
ಕೊಡುವಿಯನ್ನ ಸಂಬಳವು ಕೊಡಿಯನ್ನ ಸಂಬಳ. ಆಗ ಇವಳು ಹೇಳಿದ್ರು ಸೇರಿದ ಒಂದೂರ ಬಳಿಕ ತುಂಬಾ ದಾಟಿ ಬಂದೆವು. ಹೌದು. ನಾವು ಊರಿನ್ನು ಸೇರಲೇ ಇಲ್ಲ. ನಾನು ಕೊಡ್ತೇನೆ ಅಂತ ಅಲ್ಲಿ ಹೇಳಿದ್ದೆ. ಎಲ್ಲಿ? ಕಾಶಿಯಲ್ಲಿ ಅಂತ ಹೇಳಿದ್ದೆ. ನಾವಿನ್ನೂ ಕಾಶಿಯನ್ನು ಸೇರ್ಲಿಲ್ವಲ್ಲ. ನಾವು ಬಂದದ್ದೆಲ್ಲಿಂದ ಗೊತ್ತಾಯ್ತು. ಓ ಆ ಕಡೆಗೆ ನೋಡಿ ಎಂತದ್ದು ಕಾಣ್ತದೆ? ಎಂತದ್ದು? ಮುಗಿಲತ್ತರಕ್ಕೆ ದೇವಸ್ಥಾನದ ಗೋಪುರ, ದೇವಸ್ಥಾನ ಕಬುಡಿ ಕಾಣಿಸ್ತಾ ಉಂಟು, ಕಲಶ ಕಾಣಿಸ್ತಾ ಉಂಟು. ದೇವಸ್ಥಾನದ ಕಲಶ ಎಲ್ಲಿಗೆ ಕಾಣಿಸ್ತಾ ಉಂಟು? ಅದು ತೋರುವುದು ಯಾವುದು ಗೊತ್ತು? ಯಾವುದು? ತೋರುವುದು ಅದೇ ಕಾಶಿ. ಕಾಶಿ. ಅಲ್ಲಿಗೆ ಹೋದ ಮೇಲೆ ಯಾರನ್ನಾದ್ರೂ ಕಂಡು ಬೇಡಿ ಮುನಿರುಣವನ್ನು ಹರಿಸ್ತೇನೆ. ಅಲ್ಲಿವರೆಗೆ ನಾನು ನೀವು ಹಿಂದೆ ಬರಬೇಕು. ಹಿಂದೆ ಬರಬೇಕು. ಒಟ್ಟು ನೀನು ಅಲ್ಲಿ ಹೋಗ್ತಿ. ಹೌದು. ಅಲ್ಲಿ ಬೇಡ್ತಿ. ಆ ಬೇಡಿ ತಂದವರೆಗೆ ಅಲ್ಲಿವರೆಗೆ ನಾನು ಹೇಳ್ತೀನಿ. ಬನ್ನಿ ಬನ್ನಿ. ಕಾಶಿಯನ್ನು ಸೇರಿ ಈ ದಿವಸದ 2 ಆಯಿತು. ಗುರುಗಳನ್ನು ಹರಿಸಬೇಕು ಎನ್ನುವಂತ ಮನಸ್ಸುಂಟು. ಹಾಗೆಂದು ಹರಿಸುವುದು ಹೇಗೆ ಎನ್ನುವುದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಬೇಡಿ ಪಡುವನವೋ? ನಾ ಬೇಡುವುದಕ್ಕೆ ಹೊರಟು ಇಲ್ಲಿ ಯಾರಿಗೂ ನನ್ನ ಪರಿಚಯ ಇಲ್ಲ, ಕೊಡುವವರಿಲ್ಲ. ನಮ್ಮ ಅವಸ್ಥೆಯೇ ಹಾಗೂ. ಹಾಗಿರುವ ಕಾಲಕ್ಕೆ ಗುರುಗಳನ್ನು ಹರಿಸುವ ಬಗೆಯಾದರೂ ಹೇಗೆ? ಪರಿಚಯ ಇಲ್ಲದವರಿಗೆ ಯಾವನಾದರೂ ಸಾಲವನ್ನು ಕೊಟ್ಟನೆ? ಇಲ್ಲ ಪ್ರಭು, ಕೊಡಲಾರ. ಕೊಡದೆ ಉಳಿದರೆ ನಾವು ಋಣವನ್ನು ಹರಿಸುವುದಕ್ಕೆ ಸಾಧ್ಯವೇ? ಇಲ್ಲವೇ ಇಲ್ಲ. ಇದು ತನಕ ಸಚ್ಚಾರಿತ್ಯವಂತ ಅನ್ನಿಸಿಕೊಂಡಂತಹ ನಾನಿಂದು ಆ ಮಾತಿಗೆ ಅಪವಾದವಾಗಬೇಕಾದಂತಹ ಸಮಯಕ್ಕೆ ಬಂದು ನಿತ್ಯನಲ್ಲ. ಶಿವನೇ, ವಿಶ್ವನಾಥ, ಏನು ಮಾಡುವುದು ಅಂತ ಗೊತ್ತಾಗುವುದಿಲ್ವೇ? ಯಾವ ರೀತಿಯಾಗಿ ಋಣಮುಕ್ತರಾಗುವುದು ಎನ್ನುವ ಹಾಗೆ ಚಿಂತಿಸುತ್ತಾ ಇದ್ದೀರಾ? ಮರುಗದಿರಿ ಋಣಮುಕ್ತವಾಗುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ಮರುಗುತ್ತಿರುವಿರಾ? ಮರುಗದಿರಿ ಪ್ರಭು, ಮರುಗದಿರಿ. ಬೇರೆ ಏನು ಮಾಡಲಿ ನಾನು? ನನಗೊಂದು ಉಪಾಯವಿದೆ. ಅದನ್ನು ನಾನೇನೋ ಹೇಳಿಕೊಳ್ಳಬಲ್ಲೆ. ಆದರೆ ನಾನು ಹೇಳಿದ್ದನ್ನು ನೀವು ಯಾವ ರೀತಿಯಾಗಿ ಸಹಿಸಿಕೊಳ್ಳುತ್ತೀರಿ ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕಾಗುವುದಿಲ್ಲ ಪ್ರಭು. ಪ್ರಭು, ಈ ಕಾಶಿಯಲ್ಲಿ ನಡೆದುಕೊಂಡು ಬರುವಂತಹ ಕಾಲಕ್ಕೆ ನಾನು ನೋಡಿದೆ ದೊಡ್ಡ ದೊಡ್ಡ ಮನೆಗಳು, ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡುವುದಕ್ಕೆ ಬೇಕಾಗಿ, ಊಳಿಗೆ ಮಾಡುವುದಕ್ಕೆ ಬೇಕಾಗಿ ಆಳುಗಳ ಹುಡುಕಾಟದಲ್ಲಿದ್ದಾರೆ. ಸರಿ. ಅದಲ್ಲದೆ ಈ ಕಾಶಿಯಲ್ಲಿ ಒಂದು ವಿಶೇಷವಾದಂತಹ ಕ್ರಮವಿದೆಯಂತೆ. ಏನದು? ಮನುಷ್ಯರ ಮಾರಾಟ. ಪ್ರಭು, ಋಷಿ ವಾಕ್ಯವನ್ನು ಈಡೇರಿಸುವುದಕ್ಕೆ
ಮಾಡುವುದಕ್ಕೆ ಬೇಕಾಗಿ, ನೀವು ಋಣಮುಕ್ತರಾಗುವುದಕ್ಕೆ ಬೇಕಾಗಿ ನನ್ನನ್ನು ಹಾಗೂ ನಿಮ್ಮ ಮಗ ಲೋಹಿತಾಶ್ವನನ್ನು ಯಾರಾದರೂ ಶ್ರೀಮಂತರಿಗೆ ಮಾರಿಬಿಡಿ ಪ್ರಭು, ಮಾರಿಬಿಡಿ, ಮಾರಿಬಿಡಿ. ಶಿವ 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 ಕೇಳಲಾರೆ ನಾನು. ದಿಗಂತ ವಿಶ್ರಾಂತವಾದಂತಹ ಕೀರ್ತಿಯನ್ನು ಹೊಂದಿದ ಜನಕುಲ ಸಂಭೂತನಾದ ನಾನು ನಮ್ಮ ಪರಂಪರೆಯಲ್ಲಿ ಇದು ತನಕ ನಡೆಯದೇ ಇರುವಂತಹ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಬೇಕಾದಂಥ ಸ್ಥಿತಿಗೆ ಬಂದೇನೆ. ಬೇಡದ ಅಪಕೀರ್ತಿಯ ಭಾಜನನಾಗಲಾರೆ. ಇಂತಹ ನುಡಿಯನ್ನು ನುಡಿದು ಅದನ್ನು ನೋಯಿಸದಿರು. ಇಲ್ಲ ಪ್ರಭು, ಧೈರ್ಯವನ್ನು ತೆಗೆದುಕೊಳ್ಳಿ. ನಮ್ಮನ್ನು ಮಾರಾಟ ಮಾಡಿದರೆ ಅದರಿಂದ ಒಂದು ಹಣವನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅದನ್ನು ಕೊಂಡು ಹೋಗಿ ಕೊಟ್ಟರೆ ಋಣಮುಕ್ತರಾಗುವುದಕ್ಕಾಗುವುದಿಲ್ವೇ ಪ್ರಭು? ಚಿಂತಿಸದಿರಿ ಪ್ರಭು. ಹರಿಶ್ಚಂದ್ರ, ಈಗ ಇಷ್ಟು ಎಲ್ಲ ಕಷ್ಟಪಟ್ಟು ಇಷ್ಟು ನೋವು ದುಃಖದಿಂದ ಈ ರೀತಿಯಲ್ಲಿ ಇರುವುದಕ್ಕಿಂತ ನಾನು ಒಂದು ಮಾತನ್ನು ತಿಳಿಸಿಕೊಡ್ತೇನೆ. ಹೇಗೆ ಗುರುಗಳಿಗೆ ಕೊಡುವುದನ್ನು ಇಲ್ಲ, ಇಷ್ಟೆಲ್ಲ ಆಗುವುದಿಲ್ಲ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ಅದನ್ನು ಅಲ್ಲೇ ಹೇಳಬಹುದಿತ್ತಲ್ಲ, ನನಗೆ ಇಲ್ಲಿ ತನಕ ಬರಬೇಕಾಗಿತ್ತು. ಇಷ್ಟು ಎಂತ ಮಕ್ಕಳು ಇಲ್ಲ, ಆಗುವುದಿಲ್ಲ. ಅವರಿದ್ರೆ ಬೇಡ. ಚಂದ್ರವತಿ ಹೇಳಿದ್ದೇ ಸರಿ. ವಿಶ್ವಾಮಿತ್ರ ಗುರುಗಳ ಋಣವನ್ನು ಭರಿಸುವುದಕ್ಕಾಗಿ ಇಷ್ಟನ್ನು ಮಾಡಬೇಕು. ನನಗೆ ಸಂಬಂಧಿತವಾದ ಯಾವುದನ್ನಾದರೂ ನಾವು ವಿಕ್ರಯಿಸಿದರೆ ಬಾಕ್ಯನಿದ್ದೇನೆ. ಹಾಗಾದರೂ ನಡೆಯಲಿವೆ. ಮಾರಬೇಕು ಅಂತಂದ್ರೆ ಕ್ರಮ ಉಂಟಲ್ಲ, ಸುಮ್ಮನೆ ಆಗ್ತದೆ. ಮಾರಲಿಕ್ಕಿರುವಂತಹ ವಸ್ತು ಯಾವ ವ್ಯಕ್ತಿ ಸತ್ತುಗಳಿಗೆ ಒಂದು ತೃಣಬಂಧನವನ್ನು ಮಾಡಬೇಕಾಗ್ತದೆ. ಆ ಪದ್ಧತಿಯೂ ಇಲ್ಲಿ ಉಂಟು. ಅದಕ್ಕಾಗಿ ತೃಣವೊಂದನ್ನು ತಂದು ಅದು ಚಂದ್ರಮತಿ ಕುಶೀಲರ ರೂಪತಿಯ ಮಗಳಾದಂತಹ ನೀವು ಮದುವೆಯಾಗುವ ಕಾಲಕ್ಕೆ ನಮ್ಮಿಬ್ಬರ ಬಂಧನ ಉಂಟಾಗುವುದಕ್ಕಾಗಿ ನಿನ್ನ ಕೊರಳಿಗೆ ಮಂಗಳ ಸೂತ್ರವನ್ನು ಬಿಗಿದವ ನಾನು. ಅದೇ ಕೈಗಳಿಂದ ಈ ಕಾಲಕ್ಕೆ ನನ್ನ ಲಕ್ಷ್ಮಿಯೇ ಆದ ನನಗೆ ಸಕಲವನ್ನು ಕೊಟ್ಟ ನಿನ್ನ ಕಾಲುಗಳಿಗೆ ತೃಣವನ್ನು ಬಂಧಿಸ್ತೇನೆ. ಇದು 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 ಮಗು, ಇದು ನಿನ್ನ ಕಾಲುಗಳಿಗೂ ಬಂಧಿಸಿದ್ದೇನೆ. ಆಯ್ತಲ್ಲ? ಈಗ ನಾವು ಹೇಳಿದ ಅವರಿಗೆ ಗೊತ್ತಾಗ್ತದ ಯಾರಿದ್ದೀರಿ? ಬನ್ನಿ, ನನ್ನ ಹೆಂಡತಿ ಮಕ್ಕಳನ್ನು ಮಾಡ್ತೇನೆ. ಬನ್ನಿ.